ನಾಳೆ AICC ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ದೇಶದ ಬಗ್ಗೆ ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು ನಾವು ಒಂದು ಅಜೆಂಡಾ ಮಾಡಿಕೊಂಡಿದ್ದೇವೆ. ಅದು ಆದಮೇಲೆ ಪುನಃ ಕೆಲವು ರೆಸಲ್ಯೂಷನ್ಸನ್ನು ಕೂಡ ನಾವು ಮೂವ್ ಮಾಡ್ತೇವೆ ಮತ್ತು ಹಿಂದೆ ಏನು ನಮ್ಮ ಮೀಟಿಂಗ್ಗಳಾಗಿವೆ ಅದನ್ನು ಕನ್ಫರ್ಮೇಷನ್ ಮಾಡ್ತಕ್ಕಂಥದ್ದು ಇದೆ. ಸೊ ಒಟ್ಟಾರೆ ಅಲ್ಲಿ ಹೊಸ ಅಜೆಂಡಾ ನಾವು ದೇಶಕ್ಕಾಗಿ ಕೊಡ್ತೇವೆ. ಅದನ್ನು ಇಲ್ಲೇ ಹೇಳಿದ್ರೆ ಸರಿ ಇರೋದಿಲ್ಲ. ಅದು ನಾವು ರೆಸಲ್ಯೂಷನ್ ಪಾಸ್ ಮಾಡಿದ್ಮೇಲೆ ಆ ಅಜೆಂಡಾನ ನಾವು ಹೊರಗಡೆ ಬಿಡುಗಡೆ ಮಾಡ್ತೀವಿ. 2025 ಪಾರ್ಟಿ ಸಂಘಟನೆ ವರ್ಷ ಅಂತ ಘೋಷಣೆ ಮಾಡಿದ್ರಿ ಸರ್. ಬೆಳಗಾವಿಯಲ್ಲಿ ಒಂದಷ್ಟು ನೇಮಕಗಳು ಬಾಕಿ ಉಳಿದಿದ್ದಾವೆ. ಮಾಡ್ತೇವೆ ಎಲ್ಲ ಈಗ ಮಾಡ್ತಾ ಇದ್ದೇವಲ್ಲ. ಮೊನ್ನೆ ಬಿಹಾರ್ದು ಮಾಡಿದ್ದೇವೆ, UPದು ಮಾಡಿದ್ದೇವೆ, ನಮ್ಮ ಇದು ಅಸ್ಸಾಂದು ಮಾಡಿದ್ದೇವೆ. ಎಲ್ಲ ಕೂಡ ನಾವು ಒಂದು ಆಗಿ ಮಾಡ್ತೇವೆ. ಕೆಪಿಸಿಸಿ ಅಧ್ಯಕ್ಷ ನಾಳೆ AICC ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ದೇಶದ ಬಗ್ಗೆ ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು ನಾವು ಒಂದು ಅಜೆಂಡಾ ಮಾಡಿಕೊಂಡಿದ್ದೇವೆ. ಅದು ಆದಮೇಲೆ ಪುನಃ ಕೆಲವು ರೆಸಲ್ಯೂಷನ್ಸನ್ನು ಕೂಡ ನಾವು ಮೂವ್ ಮಾಡ್ತೇವೆ ಮತ್ತು ಹಿಂದೆ ಏನು ನಮ್ಮ ಮೀಟಿಂಗ್ಗಳಾಗಿವೆ ಅದನ್ನು ಕನ್ಫರ್ಮೇಷನ್ ಮಾಡ್ತಕ್ಕಂಥದ್ದು ಇದೆ. ಸೊ ಒಟ್ಟಾರೆ ಅಲ್ಲಿ ಹೊಸ ಅಜೆಂಡಾ ನಾವು ದೇಶಕ್ಕಾಗಿ ಕೊಡ್ತೇವೆ. ಅದನ್ನು ಇಲ್ಲೇ ಹೇಳಿದ್ರೆ ಸರಿ ಇರೋದಿಲ್ಲ. ಅದು ನಾವು ರೆಸಲ್ಯೂಷನ್ ಪಾಸ್ ಮಾಡಿದ್ಮೇಲೆ ಆ ಅಜೆಂಡಾನ ನಾವು ಹೊರಗಡೆ ಬಿಡುಗಡೆ ಮಾಡ್ತೀವಿ. 2025 ಪಾರ್ಟಿ ಸಂಘಟನೆ ವರ್ಷ ಅಂತ ಘೋಷಣೆ ಮಾಡಿದ್ರಿ ಸರ್. ಬೆಳಗಾವಿಯಲ್ಲಿ ಒಂದಷ್ಟು ನೇಮಕಗಳು ಬಾಕಿ ಉಳಿದಿದ್ದಾವೆ. ಮಾಡ್ತೇವೆ ಎಲ್ಲ ಈಗ ಮಾಡ್ತಾ ಇದ್ದೇವಲ್ಲ. ಮೊನ್ನೆ ಬಿಹಾರ್ದು ಮಾಡಿದ್ದೇವೆ, UPದು ಮಾಡಿದ್ದೇವೆ, ನಮ್ಮ ಇದು ಅಸ್ಸಾಂದು ಮಾಡಿದ್ದೇವೆ. ಎಲ್ಲ ಕೂಡ ನಾವು ಒಂದು ಆಗಿ ಮಾಡ್ತೇವೆ. ಕೆಪಿಸಿಸಿ ಅಧ್ಯಕ್ಷ ಮಾತಾಡಲ್ಲ. ಬಿಡಿ. ಓಕೆ.